ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ತಮ್ಮನಲ್ಲಿ ನೋಡಿರ್ಬೋದು ಏನಕ್ಕೆ ನ್ಯೂ ಟ್ರ್ಯಾಕ್ಟರ್ ಅಂತ ಹೇಳಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ನಮ್ಮದು ಮೊದಲಿದ್ದಂಥ ಟ್ರ್ಯಾಕ್ಟರು. ಈಗ ನಾವು ಇದನ್ನು ಮಾರಿ ಮತ್ತೆ ಬೇರೆ ಟ್ರ್ಯಾಕ್ಟರ್ನ ತೊಗೊಂಡಿದ್ದೀವಿ. ನೋಡಿ, ಇದೇನೇ ತೊಗೊಂಡ್ರಂಥ ಟ್ರ್ಯಾಕ್ಟರ್. ಇದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲ, ಬಟ್ ಇದು ಸೆಕೆಂಡ್ ಓನರ್ ನಮ್ಮ ಹಸ್ಬೆಂಡು. ಇದು ತಂದು 2 ವರ್ಷ ಆಗಿದಂತೆ. ಒಂದು ನ್ಯೂ ಗಾಡಿ ಏನೇ, ಆದರೆ ನಾವು ಈಗ ಪಾರ್ಟಿ ಚೇಂಜ್ ಆಗಿದೆ ಅಷ್ಟೇ. ಅವ್ರ ಹತ್ರ ತೊಗೊಂಡ್ರಂಥದ್ದು. ಅದಕ್ಕೆ ನಾವು ಇದಕ್ಕೆ ಪೂಜೆ ಮಾಡಿಸೋಣ ಅಂತೇಳಿ ಚಿಕ್ಕತೀರ್ಥ ದೇವಸ್ಥಾನ ಬಂದಿದ್ದೀವಿ. ಇವತ್ತಿನ ದಿವಸ ಬಂದು ಶುಕ್ರವಾರ ಬಂದು ಪೂಜೆ ಮಾಡ್ಸೋಕ್ಕೆ ಅಂತೇಳಿ ಬಂದಿರೋದು. ಹಸ್ಬೆಂಡ್ ಟ್ಯಾಕ್ಸಿ ನಿಲ್ಸ್ಬಿಟ್ಟು ಬರ್ತಿರ್ಬೇಕಾದ್ರೆ ಮಗ ಓಡೋಗ್ತಾ ಇದ್ದ. ಈಗ ನಾವು ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೊರಟಿದ್ವಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಹೋಗಿ ನಾನು ಇಬ್ಬರೂ ಮಗ ಮೂವರು ಬಂದಿದ್ವಿ ಪೂಜೆ ಮಾಡಿಸೋಣ ಬಿಟ್ಟು. ಈಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿರೋವಂಥದ್ದು. ಈಗ ದೇವಸ್ಥಾನ ಒಳಗಡೆ ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಈಗ ಔಟ್ ಸೈಡ್ ಬಂದಿದ್ದೀನಿ. ಬಂದಾದಮೇಲೆ ಪೂಜೆ ಸಾಮಾನೆಲ್ಲ ಇಲ್ಲಿ ಇಟ್ಟು ವೆಯ್ಟ್ ಮಾಡ್ತಾಯಿದ್ರು ಐನೂರಿಗೆ ಅಂತ ಹೇಳ್ಬಿಟ್ಟು. ಐನೂರು ಇನ್ನೂ ಸ್ವಲ್ಪ ಹೊತ್ತು ಹೋಗಲಿ ಅಂತೇಳಿ ವೆಯ್ಟ್ ಮಾಡಿಸ್ತಾಯಿದ್ರು. ಆ ಕಾರಣಕ್ಕೆ ನಾವು ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೇ ಇದ್ವಿ. ನಾವು ತೊಗೊಂಡ್ರಂಥ ಟ್ರ್ಯಾಕ್ಟರ್ ಬಂದು ಇದನ್ನೇ. ನಾವು ಇನ್ನೂ ನೇಮ್ಸ್ ಎಲ್ಲ ಏನೂ ಚೇಂಜ್ ಮಾಡಲಿಲ್ಲ, ಯಾಕಂದರೆ ಇವತ್ತೇ ಎತ್ಕೊಂಡು ಬಂದಿರೋವಂಥದ್ದು. ಅದಕ್ಕೆ ಪೂಜೆ ಮಾಡಿಸಿ ಮನೆ ಹತ್ರ ತೊಗೊಂಡು ಹೋದ್ಮೇಲೆ ಆಮೇಲೆ ಇದು ನೇಮ್ಸ್ ಅದೆಲ್ಲ ಚೇಂಜ್ ಮಾಡ್ಕೊತೀವಿ. ದೇವ್ರ ನೇಮ್ ಇರ್ಬೋದು. ನಮ್ಮದು ಮನೆ ದೇವ್ರು ಬಂದು ತಿಮ್ಮರಾಯ ಸ್ವಾಮಿ. ಆ ಕಾರಣಕ್ಕೆ ಇನ್ನೂ ಚೇಂಜ್ ಏನಾಗಲಿಲ್ಲ. ಇದು ಬೇರೆಯವ್ರ ಹತ್ರ ತೊಗೊಂಡು ಬಂದಿರೋದಂಥದ್ದಲ್ವ, ಹಾಗೇ ಇದೆ. ಇನ್ನು ಆಮೇಲೆ ತೊಗೊಂಡೋದ್ಮೇಲೆ ಹೊಸ ಟ್ರ್ಯಾಕ್ಟರ್ ಎಲ್ಲ ನಮ್ಮ ನೇಮ್ಸ್ ಎಲ್ಲ ಹಾಕಿ ಚೇಂಜ್ ಮಾಡ್ಕೊತೀನಿ. ಬನ್ನಿ, ಇವತ್ತು ಪೂಜೆ ಎಲ್ಲ ಆಗುತ್ತೆ. ಗೊತ್ತಾ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಏನಿರ್ಬೋದು ಅಂದ್ಕೊಂಡಿದ್ದೀರಾ? ಇವತ್ತು ನಮ್ಮ ಟ್ರ್ಯಾಕ್ಟರ್ಗೆ ಪೂಜೆ ಮಾಡ್ಸೋಕ್ಕೆ ಅಂತೇಳ್ಬಿಟ್ಟು ಚಿಕ್ಕತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ, ಇವತ್ತು ಗಾಡಿಗೆ ಪೂಜೆ ಎಲ್ಲ ಮಾಡ್ಕೊಂಡು ಹೋಗೋಣ. ನಾವು ಇವತ್ತು ಹೊಸ ಗಾಡಿ ತೊಗೊಂಡಿದ್ದೀವಿ, ಬೇರೆ ಗಾಡಿ ತಗೊಂಡಿದ್ದೀವಿ. ಫ್ರೆಂಡ್ಸ್, ನಾವು ಮೊದಲಿದ್ದ ಟ್ರ್ಯಾಕ್ಟರ್ನ ಮಾರಿಬಿಟ್ಟು ಇವಾಗ ಮತ್ತೆ ಬೇರೆ ಗಾಡಿನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ. ಹಾಗಾಗಿ ಆ ಟ್ರ್ಯಾಕ್ಟರ್ಗೆ ಪೂಜೆ ಮಾಡ್ಸೋಕ್ಕಂತೇಳಿ ಬಂದಿರೋವಂಥದ್ದು. ಬನ್ನಿ, ಇವತ್ತು ಐನೂರು ಯಾವ ಥರ ಎಲ್ಲ ಪೂಜೆ ಮಾಡ್ತಾರೆ ಏನು ಅಂತಂದರೆ, ಈಗ ದೇವಸ್ಥಾನ ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದಿದ್ವಿ. ಈಗ ಟ್ರ್ಯಾಕ್ಟ್ರಿಗೆ ಪೂಜೆ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ದೀವಿ. ನನ್ನ ಮಗ ಟ್ರ್ಯಾಕ್ಟರ್ ಮೇಲೆ ಕುತ್ಕೊಂಡಿದ್ದಾನೆ. ಶೈನ್, ಯಾವುದು ಟ್ರ್ಯಾಕ್ಟರ್? ಇಲ್ಲಿ ನೋಡಲ್ಲಿ ಟ್ರ್ಯಾಕ್ಟರ್ ನಿಂದ. ಯಾರು ತಗೊಂಡು ಬಂದಿರೋದು? ಯಾರ್ದು? ನಿಂದು. ಯಾರು ಓಡಿಸೋದು? ನೀನ ಪಪ್ಪನ ಓಡಿಸೋದು? ಲೈಟು ಬರ್ತತಾ? ಹೌದಾ? ಇವಾಗ ಏನಕ್ಕೆ ಬಂದಿರೋದು ನಾವು ಇಲ್ಲಿಗೆ? ಏನಕ್ಕೆ ಬಂದಿರೋದು ಟ್ರ್ಯಾಕ್ಟರ್ ಹೊತ್ಕೊಂಡು? ಇರ್ಲಿ, ಏನಕ್ಕೆ ಬಂದಿರೋದು ನಾವು ಇಲ್ಲಿಗೆ? ಚಾಮಿಕಾ? ಯಾರು ಮಾಡಿಸ್ತಾರೆ ಚಾಮಿ? ಯಾರು ಚಾಮಿ ಮಾಡಿಸ್ತಾ ಇರೋದು? ಹೀಗೆ ಕುತ್ಕೊಂಡು ಮಾತಾಡಬೇಕಾದ್ರೆ ಹಸ್ಬೆಂಡ್ ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ವಿ. ಇಲ್ಲಿ ಆನೆ ಇಟ್ಟಿದ್ರಲ್ವ, ಅದನ್ನಾಗೆ ವಿಡಿಯೋ ಮಾಡಿ ತೋರಿಸ್ತದೆ. ಎರಡು ಕಡೆ ಎಂಟ್ರೆನ್ಸ್ ದೊರ್ಬಕ್ಲಲ್ಲಿ ಬಂದು ಈ ಥರ ಇಟ್ಟಿದ್ದಾರೆ. ಆನೆಗಳನ್ನು ಮಾಡಿ ಕಲ್ಲಿನಿಂದ ಇಟ್ಟಿರುವಂಥ ಆನೆ ಇದು. ಇಲ್ಲಿ ಔಟ್ ಸೈಡಿಂದ ದೇವ್ರ ಗರ್ಭದ ಗುಡಿ ಕಾಣ್ತಾ ಇದೆ. ಅಲ್ಲಿ ಪೂಜೆ ಎಲ್ಲ ನಡೀತೈತಲ್ವ, ಅದನ್ನಾಗಿ ಝೂಮ್ ಮಾಡಿ ತೋರಿಸ್ತಾ ಇದ್ದೆ ಯಾವ ಥರ ಆಗ್ತಾಯಿದೆ ಅಂತೇಳ್ಬಿಟ್ಟು. ಅಷ್ಟು ನೀಟಾಗೆಲ್ಲ ಕ್ಲಿಯರಾಗಿ ಕಾಣಿಸ್ತಾಯಿಲ್ಲ, ಬಟ್ ಪೂಜೆ ಆಗೋದು ಎಲ್ಲ ಕಾಣಿಸ್ತಾ ಇತ್ತು. ಝೂಮ್ ಮಾಡಿದಕ್ಕೋಸ್ಕರ ಅಷ್ಟು ನೀಟಾಗಿ ಕಾಣಲಿಲ್ಲ ಅಷ್ಟೇ. ಈಗ ಐನೋಗಿ ಬರ್ತಾ ಇದ್ದಾರೆ, ಈಗ ಪೂಜೆ ಮಾಡ್ತಾರೆ. ಬನ್ನಿ. दीनबंधुवे नमः श्री महागणपति पूजा समर्पयामि। ओम श्री आंजनेयाय नमः मनमाय नमः मारुतात्मजाय नमः सीताशोकविनाशकाय नमः लक्ष्मण प्राणदात्रे नमः सुग्रीव संधानकराय नमः भूत प्रेत पिशाच शाक्य डाकिनी समस्त दोष निवारणार्थम आंजनेय स्वामी अनुग्रह सिद्धिरस नमः सूर्याय चंद्राय मंगलाय च गुरु शुक्राय नमः सूर्याय चंद्राय मंगलाय च गुरु शुक्र शनि राहु नमः सूर्य. ನನ್ನ ಮಗ ತೀಟೆ ಮಾಡೋದು ನೋಡಿ ಐನೂರು ಹೇಳ್ತಾಯಿದ್ರು. ಇವಾಗ ಕಾಲದ ಮಕ್ಕಳೆಲ್ಲ ತುಂಬಾ ತೀಟೆಪ್ಪ. ಹಾಗೆ ನಮ್ಮ ಮನೆಯಲ್ಲೂ ಮಗು ಇದೆ, ಅದು ಕೂಡ ಅಷ್ಟೇ ತುಂಬಾ ತೀಟೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನೋಡಿ, ಈಗ ನಾವು ಪೂಜೆ ಎಲ್ಲ ಮಾಡಿಸ್ತಾ ಇದ್ದೀವಿ. ಅವ್ನು ತೀಟೆ ಅವ್ನ ಪಾಡಿಗೆ ಅವ್ನು ಮಾಡ್ಕೊತಾ ಇದ್ದ, ನಾವು ಪೂಜೆ ಮಾಡ್ತಾಯಿದ್ವಿ. ಈಗ ಐನೂರು ಬಂದು ಕಡ್ಡಿ ಕರ್ಪೂರ ಎಲ್ಲ ಅನಿಸ್ತಾ ಇದ್ದಾರೆ. ಬನ್ನಿ, ಈಗ ಅವರು ಯಾವ ಥರ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ನಮಗೂ ಒಂಥರ ಖುಷಿ ಅಲ್ವ, ನಾವು ಏನೋ ಒಂದು ಚೇಂಜ್ ಮಾಡಿದಾಗ ತುಂಬ ಖುಷಿಯಾಗುತ್ತೆ.
ಹೇಳಿ. ಓಂ 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 ಸರ್ವಮಂಗಳ ಸರ್ವಮಂಗಳ ಮಾಂಗಲ್ಯೇ ಮಾಂಗಲ್ಯೆ ಶಿವೆ ಶಿವೆ ಸರ್ವಾರ್ಥ ಸರ್ವಾರ್ಥ ಸಾಧಿಕೆ ಸಾಧಿಕೆ ಶರಣ್ಯೈ ಶರಣ್ಯೈ ವೈರಂಬಿಕೆ ವೈರಂಬಿಕೆ ದೇವಿ ದೇವಿ ಗೌರಿ ಗೌರಿ ನಾರಾಯಣಿ ನಾರಾಯಣಿ ನಮಸ್ತುತೆ. ನಮೋಸ್ತುತೆ. ಈಗ ಐನೂರು ಬಂದು ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಈಗ ನಿಂಬೆಹಣ್ಣು ತಗೊಂಡು ಚಕ್ರಗಳಿಗೆಲ್ಲ ಇಡಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಈಗ ಯಜಮಾನ್ರೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಎಷ್ಟು ತೀಟೆಲ್ಲ ಮಾಡ್ತಾನೆ. ಅವನಿಗೆ ತುಂಬ ಇಷ್ಟ ಟ್ಯಾಕ್ಟ್ರ್ ಅಂದರೆ. ಮೊನ್ನೆ ಮಾರಿದಾಗ ಟ್ಯಾಕ್ಟ್ರ್ ಮನೇಲಿ ಒಂದು ವೀಕ್ ಇರಲಿಲ್ಲ. ಎಷ್ಟು ಗಲಾಟೆ ಅಂದರೆ ನನಗೆ ಟ್ಯಾಕ್ಟ್ರ್ ಬೇಕು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾಯಿದ್ದ. ಈಗ ಪೂಜೆ ಆಗ್ತಾಯಿದೆ. ಹಾಗೆ ಐನೂರು ಬಂದು ಬೀಸ್ ಕೈ ಕೊಟ್ಟರು. ಅವನ್ನ ಕರೆದು ಎತ್ಕೊಂಡು ನಾನೇ ಓಡಿಸ್ತೀನಿ ಅಂತ ಹೋಗ್ತಾ ಇದ್ದ. ಮತ್ತು ಕರೆದು ಅಪ್ಪಗೆ ಕೊಡು ಅಂತೇಳಿ ಕೊಡಿಸಿದ್ದಾರೆ. ಕೊಡಿಸ್ಬಿಟ್ಟು ಈಗ ಐನೂರು ಬಂದು ಕುಂಕುಮ ಇಡ್ತಿದ್ದಾರೆ ಮಗನಿಗೆ ಮತ್ತು ಹಸ್ಬೆಂಡ್ಗೆಲ್ಲೂ. ಹಾಗೆ ನನಗೂ ಕೂಡ ಇಟ್ಕೊ ಅಂತ ಹೇಳಿದ್ರು. ಹಾಗೆ ನಾನು ಕೂಡ ಕುಂಕುಮ ಎಲ್ಲ ಇಟ್ಕೊಂಡು ಈಗ ಪೂಜೆ ಸಾಮಾನು ನನ್ನ ಕೈಯಲ್ಲಿ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ತೆಂಗಿನಕಾಯಿನಲ್ಲಿ ಹೂ ಬಂದಿದೆ. ಹೂ ಬಂದಿರೋದಕ್ಕೆ ಐನೂರು ಹೇಳ್ತಾಯಿದ್ದಾರೆ ತುಂಬ ಒಳ್ಳೇದಮ್ಮ, ಈ ಥರ ಬಂದರೆ ಒಳ್ಳೆ ಅದಾಗುತ್ತೆ ಅಂತ ಹೇಳಿದ್ರು. ಆ ಥರ ಹೇಳಿದಾಗ ನಮಗೂ ಒಂಥರ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನಾವು ಇಷ್ಟೆಲ್ಲ ಕಷ್ಟಪಡ್ತೇವೆ ಒಳ್ಳೇದಾಗಲಿ ಅಂತ ಅಲ್ವಾ. ಆ ಕಾರಣಕ್ಕೆ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಐನೂರಿಗೆಲ್ಲ ದಕ್ಷಿಣೆ ಎಲ್ಲ ಕೊಟ್ಬಿಟ್ಟು ಇನ್ನೇನು ನಾವು ಕೂಡ ಈಗ ಐನೂರಿಗೆ ದಕ್ಷಿಣೆ ಕೊಡ್ತಾಯಿದ್ದಾರೆ ಹಸ್ಬೆಂಡು. ದಕ್ಷಿಣೆ ಎಲ್ಲ ಕೊಟ್ಬಿಟ್ಟು ಇನ್ನೇನು ಲಾಸ್ಟ್ ಮೂಮೆಂಟ್ ಏನೆಲ್ಲ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಪ್ರತಿಯೊಂದನ್ನು ಹೇಳಿ. ಓಂ ಓಂ ವೆಂಕಟಾಚಲ ಸಮಸ್ತಾನಾಂ ಬ್ರಹ್ಮಾಂಡೇ ನಾಸ್ತಿ ನಿಂಚನಃ ವೆಂಕಟೇಶ್ವರ ಸಮೋದೇವೋ ಭೂತೋ ನ ಭವಿಷ್ಯತಿ. ಓಂ ನಮೋ ವೆಂಕಟೇಶ. ಓಂ ನಮೋ ವೆಂಕಟೇಶ. ತಗೊಳ ಒಂದು ತಗೋ. ನಮಸ್ಕಾರ ಕಲ್ತ್ರೆ. ನಾವು ಇವತ್ತು ಮಾಡಿಸಿರೋಂಥ ಟ್ಯಾಕ್ಟರ್ ಪೂಜೆ ಈ ಥರ ಇತ್ತು. ಹಾಗೆ ಐನೂರು ಹೇಳ್ತಾಯಿದ್ರು. ಹಾಗೆ ಶೋಧ ತೊಗೊಂಡ್ವಿ ಮಗನಿಗೂ ಕೂಡ. ಆ ಶೋಧ ಎಲ್ಲ ಮಾಡಿದಾದ್ಮೇಲೆ ಹೇಳ್ತಿದ್ರು ಅಮ್ಮ ನಾನು ಜಾಸ್ತಿ ಗೊಳು ಅಂತ ಹೇಳ್ತಿದ್ರು. ಅವ್ನು ಅಷ್ಟು ತೀಟೆ ಮಾಡ್ತಿರೋದಕ್ಕೆ ಇನ್ನೇನು ಎಲ್ಲ ಮುಗೀತು. ಈಗ ಟ್ಯಾಕ್ಟ್ರನ್ನ ಮುಂದಕ್ಕೆ ಬಿಡುತ್ತೆ ಅಂತೇಳಿ ಅದನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಇವನು ಓಡಿ ಬಂದು ನಾನು ಬರ್ತೀನಿ ಅಂತೇಳಿ ಬಂದು ಕುತ್ಕೊಂಡಿದ್ದಾನೆ. ಈಗ ನೋಡಿ ಟ್ಯಾಕ್ಟರ್ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಬಿಡ್ತಾರೆ. ಈಗ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಈಗ ಟ್ಯಾಕ್ಟರ್ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಹಸ್ಬೆಂಡ್ ಆಗಿರ್ಬೋದು ನಾನಾಗಿ ಎಲ್ಲನೂ. ಮಗ ನೋಡಿದ್ರೆ ಫೋಟೋಸ್ಗೆ ನೋಡಿ ಯಾವ ಥರ ಫೋಸ್ ಕೊಡ್ತಾನೆ ಇಲ್ಲ. ನಿದ್ದೆ ಬಂದುಬಿಟ್ಟಿದೆ ಅವನಿಗೆ. ಅದಕ್ಕೆ ಅವನು ಆ ಥರ ಇದ್ದಾನೆ. ಈಗ ಆಯಿತು ಫೋಟೋಸ್ ತೊಗೊಂಡ್ವಿ. ಹಾಗೆ ಈಗ ನಾವು ಮೂವರು ಸೆಲ್ಫಿ ತಗೊಂಡು ಇದು ಮಾಡ್ತಾಯಿದ್ವಿ. ಆದರೆ ಅವ್ನು ನೋಡಿದ್ರೆ ಯಾವ ಕಡೆ ಅಂದರೆ ಆ ಕಡೆ ಎಲ್ಲ ನೋಡ್ತಿದ್ದ. ಒಬ್ಬ ತಾತ ಅಲ್ಲಿ ಮಾತಾಡಿಸ್ತಾ ಇದ್ರು. ಈಗ ಪೂಜೆ ಎಲ್ಲ ಆದಮೇಲೆ ಪೂಜೆ ಸಾಮಾನು ತೊಗೊಂಡಿದ್ರಲ್ವ ಅವಾಗ ಅಮೌಂಟ್ ಕೊಟ್ಬಿಟ್ಟು ಹಾಗೆ ನಾವು ಕವರ್ಗೆಲ್ಲ ತೆಂಗಿನ ಚಿಪ್ಪು ಅವೆಲ್ಲ ತೊಗೊಂಡು ಇನ್ನೇನು ಹೊರಟಿದ್ದೀವಿ ಮನೆಗೆ. ಟ್ಯಾಕ್ಟರ್ ಇಲ್ಲೇ ಇರುತ್ತೆ. ಆಮೇಲೆ ಬಂದು ಹಸ್ಬೆಂಡು ಎತ್ಕೊಂಡ್ಬರ್ತಾರೆ. ಯಾಕಂದರೆ ನಾನು ಹೋಗ್ಬೇಕಲ್ವ. ಈಗ ನನ್ನ ಕರ್ಕೊಂಡು ಬಿಟ್ಬಿಟ್ಟು ಆಮೇಲೆ ಬಂದು ಟ್ಯಾಕ್ಟ್ರನ್ನ ಎತ್ಕೊಂಡ್ಬರ್ತಾರೆ. ಈಗ ಟ್ಯಾಕ್ಟ್ರ್ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ದೇವಸ್ಥಾನ ಹತ್ರನೇ ಇರುತ್ತೆ. ಇದ್ದು ಆಮೇಲೆ ಹಸ್ಬೆಂಡ್ ನಮ್ಮನ್ನು ಬಿಟ್ಟು ಬರೋವಂಥದ್ದು. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದಿದ್ದೀವಿ. ಮಗ ಬರಬೇಕಾದ್ರೆ ಬೈಕಲ್ಲಿ ಮಲಗಿಬಿಟ್ಟ. ಹಾಗಾಗಿ ಅವ್ನು ಮಲಗಿಸಿದ್ವಿ. ಇನ್ನೇನು ಯಜಮಾನ್ರು ಟ್ಯಾಕ್ಟ್ರ್ ಎತ್ಕೊಂಡ್ಬರ್ತಾರೆ. ಎತ್ಕೊಂಡ್ಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್ ಮನೆಗೆ ಟ್ಯಾಕ್ಟ್ರ್ ಎಲ್ಲ ಬಂದಿದೆ. ಇವಾಗ ಸಾಯಂಕಾಲ ಬಂತು. ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದಿದೆ. ಬನ್ನಿ ತೋರಿಸ್ತೀನಿ. ಮನೆ ಮುಂದೆ ಬಂದು ನಿಂತ್ಕೊಂಡಿದ್ದೆ. ಹತ್ರ ಖುಷಿ ಇಲ್ಲ ಟ್ಯಾಕ್ಟ್ರ್ ಬಂದಿರೋದಕ್ಕೆ. ಫ್ರೆಂಡ್ಸ್ ಟ್ಯಾಕ್ಟ್ರ್ ಬಂತು ಮನೆಗೆ ಸಾಯಂಕಾಲ ಬಂದಮೇಲೆ ಆರತಿ ಎಲ್ಲ ಮಾಡಿ ಮನೆ ಒಳಗಡೆ ಬಂದಿದೆ. ಬಂದಾದಮೇಲೆ ನಾನೀಗ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 7 o'clock ಏನೋ ಆಗಿದೆ. ಆದಮೇಲೆ ಆಗ ತೋರಿಸ್ತಾ ಇರೋವಂಥದ್ದು. ಅದಕ್ಕೆ ಕತ್ಲೆಲ್ಲ ಹಾಕ್ಬಿಟ್ಟಿದೆ ಅಲ್ವಾ. ಅದಕ್ಕೆ ನೋಡಿ ನಮಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಟ್ಯಾಕ್ಟರ್ ನಮ್ಮ ಮನೆ ಬಂದು ನಿಂತ್ಕೊಂಡೋದಕ್ಕೆ. ಈ ವಿಡಿಯೋ ನಿಮಗೇನೋ ಸ್ವಲ್ಪ ಅದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ.